ಮತ್ತಷ್ಟು ಸುದ್ದಿ ರೌಂಡಪ್ನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿರೋದು ಗೊತ್ತೇ ಇದೆ. ನಿನ್ನೆ ತಡರಾತ್ರಿ ಚೀಮಸಂದ್ರದ ಅನುಗ್ರಹ ಲೇಔಟ್ನಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಮುಖಕ್ಕೆ ಮಾಸ್ಕ್, ಕರ್ಚೀಫ್ ಹಾಕೊಂಡು ಎಂಟ್ರಿ ಕೊಡೋ ಕಿಲಾಡಿಗಳು ಮನೆ ಮುಂದೆ ನಿಲ್ಲಿಸಿದ್ದ ಪಲ್ಸರ್ ಬೈಕ್ ಹ್ಯಾಂಡ್ಲಾಕ್ ಮುರಿದು ಕಳ್ಳತನ ಮಾಡಿದ್ದಾರೆ. ಬಳಿಕ ಬೈಕ್ ಮಾಲೀಕ ರಾಜಾ ಪನ್ನೀರ್ ಸೆಲ್ವಂ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸದ್ಯ ಸಿಸಿಟಿವಿ ಆಧರಿಸಿ ಕಳ್ಳರಿಗೆ ಬಲೆ ಬೀಸಲಾಗಿದೆ. ಬಿಎಂಟಿಸಿ ಇವಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ದೃಶ್ಯ ಹಿಂಬದಿ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿನ್ನೆ ಬೆಂಗಳೂರಿನ ವಿಜಯನಗರ ಅಂಡರ್ ಪಾಸ್ನಲ್ಲಿ ಬಿಎಂಟಿಸಿ ಇವಿ ಬಸ್ ಸ್ಕಿಡ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿತ್ತು. ಕೂದಲೆಳೆ ಅಂತರದಲ್ಲೇ ಭಾರೀ ಅನಾಹುತ ತಪ್ಪಿದಂತಾಗಿತ್ತು. ಅದೃಷ್ಟವಶಾತ್ ಬಸ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರಿಗೆ 50% ಆಫರ್ ಕೊಡಲಾಗಿತ್ತು. ಇದನ್ನ ಜನ ಚೆನ್ನಾಗಿ ಬಳಸಿಕೊಂಡಂತೆ ಕಾಣಿಸ್ತಿದೆ. ಜಸ್ಟ್ 5 ದಿನಗಳಲ್ಲಿ 5,81,000 ಪ್ರಕರಣಗಳಲ್ಲಿ ಬರೋಬ್ಬರಿ 16 ಕೋಟಿಗೂ ಹೆಚ್ಚು ದಂಡ ಪಾವತಿಯಾಗಿದೆ. ಆಗಸ್ಟ್ 23ರಂದು ಶುರುವಾದ ಈ ಆಫರ್ ಸೆಪ್ಟೆಂಬರ್ 12ರವರೆಗೂ ಇರಲಿದೆ. ಅಲ್ಲದೆ ಈ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳೋಕೆ ಸಂಚಾರಿ ಪೊಲೀಸರು ಸಲಹೆ ಕೊಟ್ಟಿದ್ದಾರೆ.